ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಇಂಥ ದೊಡ್ಡ ಬಹಿರಂಗವಾದಂಥ ಶಿವರಾಜ್ಞೆ ಮತ್ತು ನುಡಿನಮನ ಸಭೆಯಲ್ಲಿ ಎಲ್ಲ ಪೂಜ್ಯರನ್ನ, ಎಲ್ಲ ಪೀಠದ ಧರ್ಮಪೀಠದ ಎಲ್ಲ ಶ್ರೀಗಳನ್ನ, ಪೂಜ್ಯ ಜಗದ್ಗುರುಗಳನ್ನ ಸಮ್ಮುಖದಲ್ಲಿ ಎಲ್ಲ ಹಿರಿಯ ನಾಯಕರುಗಳು, ನಮ್ಮ ರಾಜ್ಯದ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕೂಡ ಬಂದಿದ್ದಾರೆ, ಎಲ್ಲ ಹಿರಿಯ ನಾಯಕರುಗಳು ಬಂದಿದ್ದಾರೆ. ಇಂಥ ಒಂದು ಭವ್ಯ ಸಭೆಯಲ್ಲಿ ಪಾಲ್ಗೊಂಡು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋಂಥ ಒಂದು ಭಾಗ್ಯ ಸಿಗ್ತಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಶರಣರ ಗುಣವನ್ನ ಮರಣದಲ್ಲಿ ಕಾಣಬೇಕು ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಶರಣಿಗೆ ಮರಣವೇ ಮಹಾನಮನ ಎನ್ನುವನ್ನು ಕೂಡ ನಾವು ಕೇಳಿದ್ದೇವೆ. ಮನುಷ್ಯನ ಬದುಕು ಶಾಶ್ವತವಾದದ್ದಲ್ಲ, ಆದರೆ ನಾವು ಬಿಟ್ಟು ಹೋಗುವ ಕೆಲಸಗಳು ಶಾಶ್ವತ. ವೇದಿಕೆಯಲ್ಲಿ ಎಲ್ಲ ಹಿರಿಯರ ಶರಣಿದ್ದಾರೆ, ಯಾರ ಹೆಸರನ್ನು ನಾನು ತೆಗೆದುಕೊಳ್ಳೋಕೆ ಹೋಗುದಿಲ್ಲ, ಕ್ಷಮಿಸಬೇಕು. ಯಾಕೆಂದ್ರೆ ಮಲ್ಲಿಕಾರ್ಜುನವರು ಎಲ್ಲರ ಹೆಸರನ್ನ ಗೌರವಪೂರ್ವಕವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ನಾಡಿನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ನಾಯಕರುಗಳೆಲ್ಲ ಹೆಸರು ಕೂಡ ತೆಗೆದುಕೊಂಡಿದ್ದಾರೆ. ಎಲ್ಲರೂ ಕೂಡ ನನಗೆ ಬಹಳ ಸಮಯ ಆಗಿದೆ. ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಸೊ ಅದರಿಂದ ನಾನು ಯಾರ ಹೆಸರು ತೆಗೆದುಕೊಳ್ಳೋದಿಲ್ಲ, ಕ್ಷಮಿಸಬೇಕು. ಯೋಗಿಯನ್ನ ಕರೆಸ್ಕೊಳ್ಳೋಕ್ಕಿನ್ನ ಜೊತೆಗೆ ಉಪಯೋಗಿ ಎಂದು ಕರೆಸ್ಕೊಳ್ಬೇಕಾದ್ದು ಬಹಳ ದೊಡ್ಡ ಗುಣ. ನಾನು ಶಿವಶಂಕರಪ್ಪನವರ ಬಾಂಧವ್ಯ, ಅವರು ಎಷ್ಟು ದಿನ ವಿಧಾನಸಭೆಯಲ್ಲಿ ಇದ್ರೋ ಅಷ್ಟು ದಿನವೂ ಕೂಡ ನಾನು ಅವರ ಜೊತೆಯಲ್ಲಿ ಸದಸ್ಯನಾಗಿ ಕೆಲಸ ಮಾಡುವಂಥ ಭಾಗ್ಯ ಇತ್ತು. ಹೃದಯ ಶ್ರೀಮಂತಿಕೆಯನ್ನ ಹೊತ್ತಂತ ಒಬ್ಬ ದೊಡ್ಡ ವ್ಯಕ್ತಿತ್ವವನ್ನ ಇಟ್ಕೊಂಡಿದ್ರು. ಶ್ರೀಮಂತಿಕೆ ಜೊತೆಯಲ್ಲಿ ಹೃದಯ ಶ್ರೀಮಂತಿಕೆಯನ್ನು ಕೂಡ ಇಟ್ಕೊಂಡಿದ್ದನ್ನ ನಾವೆಲ್ಲ ಗಮನಿಸ್ಕೊಂಡಿದ್ದೇವೆ. ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇದ್ದಾರೆ ಅನ್ನೋಕ್ಕಿಂತ ಮುಖ್ಯವಾಗಿ ಅವರ ಬದುಕಿದಾಗ ಎಷ್ಟು ಜನರಿಗೆ ಅವರ ಬದುಕನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಸಾವನೂರು ಶಿವಶಂಕರಪ್ಪನವರೇ ಒಂದು ದೊಡ್ಡ ಸಾಕ್ಷಿ ಗುಡ್ಡೆ ಆಗಿ ಇವತ್ತು ನಮ್ಮ ಜೊತೆ ಅವರ ಸತ್ರು ಕೂಡ ಅವರ ಆದರ್ಶಗಳು ಬದುಕಿದಿವೆ ಅನ್ನೋದಕ್ಕೆ ನಿಮ್ಮ ಅಪಾರ ಜನಸಮೂಹವೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮರಣ ಅತ್ಯಂತ, ಆದರೆ ಜೀವನ ಕೂಡ ಮತ್ತೊಮ್ಮೆ ಅಧ್ಯಾಯ ಒಂದು ಪ್ರಾರಂಭ ಆಗಿದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ 95 ವರ್ಷದವರೆಗೂ ಕೂಡ ಒಬ್ಬ ಶಾಸಕನ ಸೇವೆಯಾಗಿ ಇಡೀ ಭಾರತದಲ್ಲಿ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿದಂತ ಒಬ್ಬ ಏಕೈಕ ವ್ಯಕ್ತಿ ಇಲ್ಲಿವರೆಗೂ ಕೂಡ ಇದ್ದಿದ್ರು ಅಂದ್ರೆ ಸಾವನೂರು ಶಿವಶಂಕರಪ್ಪನವರು ನಮ್ಮ ವಿಧಾನಸಭೆಯ ಸದಸ್ಯರಾಗಿ ಒಂದು ದಾಖಲೆಯನ್ನ ನಿರ್ಮಾಣವನ್ನ ಮಾಡಿದ್ರು. ನಾನು ನಮ್ಮ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಅವರಿಬ್ಬರು ಕೂಡ ಹೇಳಿದ್ರು, ಕೋವಿಡ್ ಸಂದರ್ಭದಲ್ಲಿ ನನ್ನನ್ನು ಕೂಡ ಕರೆಸಿ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುಮಾರು 16 ಕೋಟಿ ರೂಪಾಯಿ ಹಣವನ್ನ ಕೊಟ್ಟು ಇಡೀ ದಾವಣಗೆರೆಯ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆ ಕೋವಿಡ್ ಲಸಿಕೆಯನ್ನು ಕೊಟ್ಟು ಆರೋಗ್ಯವನ್ನ ಕಾಪಾಡಿದಂತ ಒಂದು ದೊಡ್ಡ ಇತಿಹಾಸ. ಇಡೀ ಭಾರತದಲ್ಲಿ ಯಾರು ಕೂಡ ಅಂತ ದೊಡ್ಡ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಿಲ್ಲ. ಅಂತ ಕೆಲಸವನ್ನ ನಮ್ಮ ಹಿರಿಯರಾದಂಥ ಆತ್ಮೀಯರಾದಂಥ ಶ್ರೀ ಸಾವನೂರು ಶಿವಶಂಕರಪ್ಪನವರು ಮಾಡಿದ್ರು. ಅವರ ಕುಟುಂಬ, ಪ್ರಭಾ ಅವರು ಹೇಳ್ದಂಗೆ ಅವರೆಲ್ಲ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಅವರ ಹೃದಯ ಶ್ರೀಮಂತಿಕೆ, ದಾನ ಧರ್ಮ, ಧಾರ್ಮಿಕವಾಗಿ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ಶಿಸ್ತಿನ ಜೀವನವನ್ನ ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ಬಹುಶಃ ಅವರ ದಾರಿಯನ್ನ ಯಾವಾಗಲೂ ಕೂಡ ಅವರ ಸರಳತೆಯನ್ನ, ಸೇವೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದು ಅಪಾರವಾದಂಥ ವಿಶ್ವಾಸವನ್ನ ನಮಗೆ ನಂಬಿಕೆ ಇದೆ. ಅಧಿಕಾರಕ್ಕಿಂತ ಆದರ್ಶ ಬಹಳ ಮುಖ್ಯವಾದದ್ದು ಅನ್ನೋದನ್ನು ಕೂಡ
ಅವರು ಎತ್ತಿ ಇವತ್ತು ಸಾರಿದ್ದಾರೆ. ಎಲ್ಲ ಜಾತಿ ಎಲ್ಲ ಧರ್ಮ ಕೂಡ ಬಹಳ ಪ್ರೀತಿಯಿಂದ ಇವತ್ತು ಅವರು ಕಾಣ್ತಾ ಇದ್ದನ್ನೆಲ್ಲ ನಾವೆಲ್ಲ ಗಮನಿಸ್ಕೊಂಡು ಹೋಗಿದ್ದೇವೆ. ಇವತ್ತು ಎಲ್ಲ ಶ್ರೀಗಳು ಇವತ್ತು ಬಂದಿದ್ದಾರೆ, ಪಂಚಪೀಠ ಶ್ರೀಗಳು ಬಂದಿದ್ದಾರೆ, ವಿವಿಧ ಮೂಲೆಯಿಂದ ಕೂಡ ಎಲ್ಲ ಕಡೆ ರಾಜ್ಯದ ಎಲ್ಲ ಜಾತಿ ಎಲ್ಲ ಧರ್ಮದ ಶ್ರೀಗಳು ಕೂಡ ಬಂದು ಇವತ್ತು ಆಶೀರ್ವಾದನ ಮಾಡಲಿಕ್ಕೆ ಅವರ ಆಚಾರ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ನಮನಗಳನ್ನು ಸಲ್ಲಿಸಲಿಕ್ಕೆ ಇವತ್ತು ಬಂದಿದ್ದಾರೆ. ಇದರಲ್ಲೇ ಅರ್ಥ ಆಗ್ತದೆ ಅವರ ಹೃದಯವಂತಿಕೆ, ರಾಜಕಾರಣದಲ್ಲಿ ಅವ್ರು ಮಾಡ್ತಿದ್ದಂಥ ಸೇವೆ, ಅವರ ಆದರ್ಶಗಳು ಎಷ್ಟು ಶಾಶ್ವತವಾಗಿ ಇವತ್ತು ಬದುಕಿದೆ ಅನ್ನೋದಕ್ಕೆ ಸಾವನೂರು ಶಿವಶಂಕರಪ್ಪರವರಲ್ಲಿ ಶ್ರೀಮಂತಿಕೆ ಜೊತೆಯಲ್ಲಿ ಹೃದಯ ಶ್ರೀಮಂತಿಕೆ ಸಾಕ್ಷಿ ಅನ್ನೋದನ್ನು ನನಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಾಸ್ತಿ ಮಾತಾಡ್ತಿರೋ ಅರ್ಥ ಇಲ್ಲ. ಇವತ್ತು ತಾವೆಲ್ಲ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರ ಕೊನೆಯ ನುಡಿ ನಮನಗಳು ಮತ್ತು ಅವರ ಆದರ್ಶ ಬದುಕಿನಲ್ಲಿ ಒಂದು ಶಾಶ್ವತವಾಗಿ ಉಳ್ಕೊಳ್ಳಿಕ್ಕೆ ತಾವೆಲ್ಲ ಒಂದು ಶಕ್ತಿಯನ್ನು ತುಂಬಿದ್ದೀರಿ, ಅವ್ರ ಜೊತೆಲಿದ್ದೀರಿ. ಅವರೆಲ್ಲ ಕುಟುಂಬದವ್ರಿಗೆ, ಅವರು ನೊಂದಂಥ ಎಲ್ಲ ಅನ್ಯಾಯಿಗಳಿಗೆ, ಅವರ ಜೊತೆಲಿದ್ದಂಥವ್ರಿಗೆ ಅವರೊಬ್ಬರೇ ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಅವರ ಜೊತೆಯಲ್ಲಿ ನೂರಾರು ಜನ ಅವರ ಕುಟುಂಬದವರ ಸದಸ್ಯರು ಮತ್ತು ಅವರ ಅನ್ಯಾಯಿಗಳು ಅವರ ಬದುಕಿನಲ್ಲಿ ಅವರ ಸಂಸ್ಥೆಯವರು ಎಲ್ಲರೂ ಕೂಡ ವಿದ್ಯಾ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಬಹಳ ಉತ್ತಮವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಬದುಕಿನಲ್ಲಿ ಒಂದು ಶ್ರೇಷ್ಠವಾದಂಥ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಗವಂತ ಅವರಿಗೆ ಅವರು ಇವತ್ತು ಕೂಡ ಅವ್ರು ಇಲ್ಲದೆ ಹೋದ್ರು ಕೂಡ ಅವರ ಆದರ್ಶಗಳು ಬದುಕಿರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ಶುಭವನ್ನು ಹಾರೈಸಿ ಅವ್ರಿಗೆ ನಮನವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ ಗುಣಗಾನವನ್ನು ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.